ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ಕಾಲ ಒಂದೇ ತರ ಇರಲ್ಲ ಅನ್ನೋದು ಸುಳ್ಳಲ್ಲ ನೋಡಿ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಇಡೀ ದೇಶವನ್ನ ಆಳ್ತಾ ಇತ್ತು. ಆದ್ರೆ ಇವತ್ತು ಇದೊಂದು ಮುಳುಗ್ತಾ ಇರುವ ಹಡಗು. ನಿಧಾನಕ್ಕೆ ಹಡಗಿನಲ್ಲಿ ನೀರು ತುಂಬಿದಾಗ ಹೇಗೆ ಪ್ರಯಾಣಿಕರು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಹೊರಗಡೆ ಜಿಗಿತಾರೋ, ಹಂಗೆ ಈಗ ಕಾಂಗ್ರೆಸ್ ನಾಯಕರು ಕೂಡ ಒಬ್ಬರಾದ ಮೇಲೆ ಒಬ್ಬರು ಪಕ್ಷ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಈಗ ಇನ್ನೊಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕರು ಅದೇ ಹಾದಿಯಲ್ಲಿ ಇದ್ದಾರೆ. ಪಿ ಚಿದಂಬರಂ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಕೇಂದ್ರದ ಗೃಹ ಸಚಿವರಾಗಿದ್ದವರು. ಇತ್ತೀಚೆಗೆ ಇವರು ಕೊಡ್ತಾ ಇರುವ ಒಂದೊಂದು ಹೇಳಿಕೆ ನೇರವಾಗಿ ಗಾಂಧಿ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಕೊಟ್ಟಂತಿದೆ. ಮೊದಲು 26/11 ದಾಳಿಯ ಬಗ್ಗೆ ಮಾತಾಡ್ತಾರೆ. ನಾವು ಪಾಕಿಸ್ತಾನದ ವಿರುದ್ಧ ಸೇಡು ತೀರ್ಸ್ಕೊಳ್ಳೋಕೆ ರೆಡಿ ಆಗಿದ್ವಿ, ಆದ್ರೆ ಸೋನಿಯಾ ಗಾಂಧಿ ಅವರು ಅಮೆರಿಕದ ಒತ್ತಡಕ್ಕೆ ಮಣಿದು ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ. ಅದಾದ್ಮೇಲೆ ಆಪರೇಷನ್ ಬ್ಲೂ ಸ್ಟಾರ್ ವಿಧಾನದ ಬಗ್ಗೆ ಕೂಡ ಮಾತಾಡ್ತಾರೆ. ಅದು ತಪ್ಪು ಅಂತ ಕೂಡ ಟೀಕಿಸಿದ್ರು. ಇದಾದ ಮೇಲೆ ಕಾಂಗ್ರೆಸ್ ಪಕ್ಷದ ಇನ್ನೊಬ್ಬ ನಾಯಕ ರಶೀದ್ ಅಲ್ವಿ ಹೇಳ್ತಾರೆ, ಪಿ ಚಿದಂಬರಂ ಇಂತಹ ಹೇಳಿಕೆ ಕೊಡ್ತಾ ಇರೋದು ದುರಾದೃಷ್ಟಕ. ಪಿ ಚಿದಂಬರಂ ಬಿಜೆಪಿ ಹಾಗೂ ಮೋದಿ ಅವರ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ಜೊತೆಗೆ ಪಿ ಚಿದಂಬರಂ ಅವರನ್ನ ಪಕ್ಷದಿಂದ ಹೊರಗಡೆ ಕಳಿಸುವ ದಾರಿ ತೋರಿಸ್ಬೇಕು ಅಂತ ಕೂಡ ಹೇಳ್ತಾರೆ. ಅದಲ್ಲದೆ ಪಿ ಚಿದಂಬರಂ ಅವರ ನಿರಂತರ ದಾಳಿಯಿಂದ ಅನುಮಾನ ಹಾಗೂ ಆತಂಕ ಮೂಡ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಈಗ ಪ್ರಶ್ನೆ ಏನಂದ್ರೆ, ಸತ್ಯ ಹೇಳೋದು ಕಾಂಗ್ರೆಸ್ನಲ್ಲಿ ಅಪರಾಧನಾ? ರಶೀದ್ ಅಲ್ವಿ ಹೇಳಿದಂಗೆ ಪಿ ಚಿದಂಬರಂ ಅವರನ್ನ ಪಕ್ಷದಿಂದ ಹೊರಗಡೆ ಹಾಕೋದು ಅಷ್ಟೊಂದು ಸುಲಭನಾ? ಅಕಸ್ಮಾತ್ ಪಿ ಚಿದಂಬರಂ ಹೇಳಿಕೆಯಿಂದ ಸಿಟ್ಟಾಗಿ ಗಾಂಧಿ ಕುಟುಂಬ ಅವರನ್ನ ಹೊರಗಡೆ ಹಾಕ್ತು ಅಂತ ಅನ್ಕೊಳ್ಳಿ. ಅದರಿಂದ ಅವರಿಗೆ ಯಾವ್ಯಾವ ರೀತಿಯ ನಷ್ಟ ಆಗಬಹುದು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ನೋಡಿ, ಪಿ ಚಿದಂಬರಂ ಕಳೆದ ಕೆಲವು ದಿನಗಳಿಂದ ಗಾಂಧಿ ಕುಟುಂಬದ ಬಗ್ಗೆ ಕಡ್ಡಿ ಮುರಿದ ಹಾಗೆ ಮಾತಾಡೋಕೆ ಶುರು ಮಾಡಿದ್ದಾರೆ. ಯುಪಿಎ ಅಧಿಕಾರದಲ್ಲಿ ಆದ ಬ್ಲಂಡರ್ಸ್ ಗಳನ್ನ ತೆರೆದು ಇಡೋಕೆ ಶುರು ಮಾಡಿದ್ದಾರೆ. ಮೊದಲು 26/11 ಬಗ್ಗೆ ಮಾತಾಡಿದ್ರು. ಇವತ್ತು ನರೇಂದರ್ ಸರೆಂಡರ್ ಅನ್ನುವ ರಾಹುಲ್ ಗಾಂಧಿಗೆ ಅದು ಬಟ್ಟೆ ಸುತ್ತಿ ಹೊಡೆದ ಹಾಗೆ ಆಗುತ್ತೆ. ಇದಾದ್ಮೇಲೆ ಆಪರೇಷನ್ ಬ್ಲೂ ಸ್ಟಾರ್ ಸಿಖ್ಖರ ಭಾವನೆಗೆ ಧಕ್ಕೆ ತಂದಿದ್ದರ ಬಗ್ಗೆ ಮಾತಾಡ್ತಾರೆ. ಇದ್ರಿಂದಲೇ ಇಂದಿರಾ ಗಾಂಧಿ ಅವರ ಹತ್ಯೆ ನಡೀತು ಅಂತ ಹೇಳ್ತಾರೆ. ದೇಶದಲ್ಲಿ ಯುಪಿಎ ಸರ್ಕಾರ ಇದ್ದಾಗ್ಲೂ ಕೂಡ ಪಿ ಚಿದಂಬರಂ ಅವರಿಗೆ ಪ್ರಣವ್ ಮುಖರ್ಜಿ ಅವರ ಜೊತೆ ಹೊಂದಾಣಿಕೆ ಇರಲಿಲ್ಲ. ಕಾಂಗ್ರೆಸ್ನಿಂದ ಹೀಗೆ ಪಕ್ಷದ ವಿರುದ್ಧವೇ ಮಾತಾಡ್ತಿರೋದು ಇವರು ಮಾತ್ರ ಅಲ್ಲ. ಇದಕ್ಕೂ ಕೆಲವೇ ಸಮಯದ ಮುಂಚೆ ಮಣಿಶಂಕರ್ ಅಯ್ಯರ್ ದ್ರವಿಡಿಯನ್ ಪಾರ್ಟಿಯ ಬೆಂಬಲ ಇಲ್ಲದೆ ನಾನು ಪಿ ಚಿದಂಬರಂ ಗೆಲ್ಲೋಕೆ ಆಗ್ತಾ ಇರ್ಲಿಲ್ಲ ಅನ್ನುವ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಮಣಿಶಂಕರ್ ಅಯ್ಯರ್, ಪಿ ಚಿದಂಬರಂ ಇವರೆಲ್ಲರನ್ನ ನೋಡಿ ತಮ್ಮ ವೃದ್ಧಾಪ್ಯದವರೆಗೂ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಕೊನೆಗೆ ಒಬ್ಬೊಬ್ಬರಿಗೆ ಜ್ಞಾನೋದಯ ಆಗುತ್ತೆ. ಇದಕ್ಕೆ ಕಾರಣ ಇಷ್ಟೇ, ಎಲ್ಲರಿಗೆ ಒಂದು ಸ್ಪಷ್ಟವಾಗಿ ಗೊತ್ತಾಗಿದೆ, ಕಾಂಗ್ರೆಸ್ ಸರ್ಕಾರವಂತೂ ಇನ್ನು ಅಧಿಕಾರಕ್ಕೆ ಬರೋದಿಲ್ಲ, ಮೋದಿ ಅವರೇ ಇರ್ತಾರೆ. ಸೊ ಅವರಿಂದ ಲಾಭ ಅಂತೂ ಇಲ್ಲ, ಅಟ್ಲೀಸ್ಟ್ ಕೊನೆಯಲ್ಲಾದ್ರೂ ಏನಾದ್ರೂ ಸರಿ ಮಾಡ್ಕೊಳ್ಳೋಣ ಅನ್ನುಕೊಂಡಿದ್ದಾರೆ. ಕೆಲವರ ಕೇಸ್ಗಳು ನಡೀತಾ ಇದೆ. ಇವನ್ ಚಿದಂಬರಂ ಅವರ ಮೇಲೆ ಕೂಡ ಭ್ರಷ್ಟಾಚಾರದ ಆರೋಪ ಇದೆ. ಈ ರೀತಿ ಹೇಳಿಕೆ ಕೊಟ್ರೆ ಬಿಜೆಪಿಗೆ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದ್ದಾರ ಏನೋ ಗೊತ್ತಿಲ್ಲ. ಇವ್ರೇನಾದ್ರೂ ಬಿಜೆಪಿಗೆ ಬರುವ ಪ್ಲಾನ್ ಇದೆಯಾ? ಬಂದ್ರೂನು ಅವರನ್ನ ಸೇರಿಸಿಕೊಳ್ಳೋರು ಯಾರು ಬಿಡಿ. ಕಾಂಗ್ರೆಸ್ನ ತುಂಬಾ ಮಂದಿ ಈಗ ಬಿಜೆಪಿ ಕಡೆ ಬರೋಕೆ ಬಯಸ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಕೇವಲ ಕೆಲಸ ಮಾಡೋರನ್ನ ಮಾತ್ರ ಪಕ್ಷಕ್ಕೆ ಸೇರಿಸಿಕೊಳ್ತಾ ಇದೆ. ಯಾವುದಕ್ಕೂ ಪ್ರಯೋಜನ ಇಲ್ಲ ಅವರನ್ನ ತಕೊಂಡು ಏನ್ ಮಾಡೋಕೆ ಆಗುತ್ತೆ ಹೇಳಿ. ಇದೇ ರೀತಿ ಇನ್ನೂ ಹಲವು ನಾಯಕರು ಒಬ್ಬೊಬ್ಬರಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆಗ ಖಂಡಿತ ಕಾಂಗ್ರೆಸ್ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಸಮರ್ಥನೆ ಕೂಡ ಮಾಡಿಕೊಳ್ಳುತ್ತೆ. ವೈಯಕ್ತಿಕ ಹೇಳಿಕೆಯೋ ಮತ್ತೊಂದು, ಒಟ್ನಲ್ಲಿ ಸತ್ಯ ಹೇಳ್ತಾ ಇದ್ದಾರಲ್ಲ, ಈಗಲಾದ್ರೂ ಅದೇ ಖುಷಿ. ಆದ್ರೂ ಪಿ ಚಿದಂಬರಂ ಅವರು ಗಾಂಧಿ ಕುಟುಂಬದ ಬಗ್ಗೆ ಮಾತಾಡಿದ್ದು ಸಾಧಾರಣ ವಿಷಯ ಅಲ್ಲ. ಇದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಗಾಂಧಿ ಕುಟುಂಬದ ವಿರುದ್ಧ ಯಾರೇ ಮಾತಾಡಿದ್ರು
ಆಕ್ಷನ್ ಬೇಗನೆ ತಗೊಳ್ತಾರೆ. ನೋಡೋಣ ಈಗ ಪಿ ಚಿದಂಬರಂ ಅವರ ಮೇಲೆ ಕಾಂಗ್ರೆಸ್ ಯಾವ ಆಕ್ಷನ್ ತಗೊಳ್ಳುತ್ತೆ ಅಂತ. ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟ ಮೇಲೆ ಇದುವರೆಗೂ ಸಾಕಷ್ಟು ನಾಯಕರು, ಹಿಮಂತ್ ಬಿಶ್ವಾ ಶರ್ಮರಿಂದ ಜ್ಯೋತಿರಾದಿತ್ಯ ಸಿಂಧ್ಯಾವರೆಗೂ ತುಂಬಾ ಮಾತಾಡಿದ್ದಾರೆ. ಇವರೆಲ್ಲರನ್ನ ಕಳೆದುಕೊಂಡಿದ್ದು ಸ್ವತಃ ಗಾಂಧಿ ಕುಟುಂಬವೇ. ಕಾಂಗ್ರೆಸ್ ಈಗ ಇದೆಲ್ಲದರ ನಡುವೆ ಇನ್ನೊಂದು ದೊಡ್ಡ ತಪ್ಪು ಮಾಡ್ತಾ ಇದೆ. RSS ನ ಮೇಲೆ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರ ಮಗ ಪ್ರಿಯಾಂಕ್ ಖರ್ಗೆಯ ವಿವಾದ ಕೂಡ ಜೋರಾಗ್ತಾ ಇದೆ. ಇವೆಲ್ಲ ಜನರನ್ನ ಮೂರ್ಖರಾಗಿ ಮಾಡಿಸುವ ತಂತ್ರ ಅಷ್ಟೇ. ಜನ ಏನ್ ಕೆಲಸ ಮಾಡಿದ್ದೀರಿ ಅಂತ ಕೇಳಬಹುದು. ಸೊ RSS ಬಗ್ಗೆ ಮಾತಾಡಿ ಜನರನ್ನ ಆ ಕಡೆ ಬ್ಯುಸಿ ಮಾಡ್ತಾ ಇದ್ದಾರೆ ಅಷ್ಟೇ. ಪ್ರಿಯಾಂಕ್ ಖರ್ಗೆ ಅವರೇ, ಕರ್ನಾಟಕದಲ್ಲಿ ನಿಮ್ದೇ ಸರ್ಕಾರ ಇದೆ, ನೋಡೋಣ ಬ್ಯಾನ್ ಮಾಡಿ. ನಿಮ್ಮ ತಂದೆಯವರ ಕಾಲದಲ್ಲಿ ಆ ಕೆಲಸಕ್ಕೆ ಕೈ ಹಾಕಿದ್ರು, ಅವರನ್ನ ಕೇಳಿ ಅದರ ಎಫೆಕ್ಟ್ ಹೇಗಿತ್ತು ಅಂತ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅನ್ನೋದು ಬಿಟ್ರೆ ಸ್ವಂತವಾಗಿ ಸಂಪಾದಿಸಿದ್ದು ಏನಿದೆ ಹೇಳಿ? ಅಟ್ಲೀಸ್ಟ್ ಕಲಬುರ್ಗಿಯನ್ನ ಅಭಿವೃದ್ಧಿ ಆದ್ರೂ ಮಾಡಿದ್ದೀರಾ? ಮಾಡೋಕೆ ಕೆಲಸ ಇಲ್ಲದೆ ಇದ್ದಾಗ ಹೀಗೆ ಒಟ್ನಲ್ಲಿ ಕಾಂಗ್ರೆಸ್ ಜನರಿಗೆ ಕನೆಕ್ಟ್ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ನಿಜವಾದ ಸಮಸ್ಯೆ ಬಗ್ಗೆ ಮಾತಾಡ್ತಾನೆ ಇಲ್ಲ. ಕೇವಲ ಬೇರೆಯವರು ಹೇಳಿಕೊಟ್ಟ ಅಜೆಂಡವನ್ನ ನಡೆಸೋದೆ ತಮ್ಮ ಗುರಿಯನ್ನ ಮಾಡ್ಕೊಂಡಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ರಾಹುಲ್ ಗಾಂಧಿ ಅವರ ಆರೋಪಗಳು. ಅವರ ಆರೋಪ ಹೇಗಿದೆ ಅಂದ್ರೆ, ಉದಾಹರಣೆಗೆ ರಾಹುಲ್ ಗಾಂಧಿ ಭೂಕಂಪ ಆಗಿದೆ ಭಾರತದಲ್ಲಿ ಅಂತಾರೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಹೌದು ನಮಗೂ ಅನುಭವ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ದೇಶದ ಜನ ಆಶ್ಚರ್ಯ ಆಗ್ತಾರೆ, ಹೌದಾ ಯಾವಾಗ ಭೂಕಂಪ ಆಯ್ತು, ನಮ್ಗೆ ಗೊತ್ತೇ ಆಗಿಲ್ಲ ಅಂತ. ಇದು ಕಾಂಗ್ರೆಸ್ ಅವರ ಪರಿಸ್ಥಿತಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.